ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ ನಡೆಸ್ತಾ ಇವೆ. ದಾವಣಗೆರೆಯಲ್ಲಿ ಎಚ್ಡಿಕೆಯನ್ನ ಭೇಟಿಯಾಗಿದ್ದಾರೆ ಬಿವೈ ವಿಜೇಂದ್ರ. ದಾವಣಗೆರೆಯ ಜಿಎಂಐಟಿ ಗೆಸ್ಟ್ ಹೌಸ್ನಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕಾಂಗ್ರೆಸ್ ನೋಟು ಬಿಜೆಪಿಗೆ ವೋಟ್ ಅಂತ ಜನ ಮಾತಾಡ್ತಿದ್ದಾರೆ. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ. ಸುವರ್ಣ ನ್ಯೂಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಗೆಲ್ಲಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಒಟ್ಟಾಗಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಇವತ್ತು ಬಿವೈ ವಿಜೇಂದ್ರ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು, ಕಾಂಗ್ರೆಸ್ನ ನೋಟು ಬಿಜೆಪಿಗೆ ವೋಟು ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಈ ಬಾರಿ ಹೇಗಾದ್ರೂ ಮಾಡಿ ಉಪಚುನಾವಣೆಯನ್ನ ಗೆಲ್ಲೇಬೇಕು ಅಂತ ಮೂರೂ ಪಕ್ಷಗಳು ರಣತಂತ್ರವನ್ನ ರೂಪಿಸ್ತಾ ಇದೆ. ಇಲ್ಲ ಸರ್, ಉತ್ಪ್ರೇಕ್ಷ ಅಲ್ಲ, ನಮ್ಮ ಶಿವಶಂಕರ್ ಅವರಂತೂ ಶಾಲೆ ಹತ್ಕೊಟ್ಟಿದ್ರೆ ನಾವು ಬಾಗಲಕೋಟೆ ಮುಗಿಸ್ಕೊಂಡು ಬೆಂಗಳೂರು ಹೊರಟೆ. ಒಂದು ಒಟ್ಟಾಗೆಲ್ಲ ಒಂದು ಸಂದೇಶ ಅಂತ ಹೋಗಿದೆ ಸರ್. ಈ ರೀತಿ ಆಕ್ರೋಶ ಉಪಚುನಾವಣೆ, ಈ ರೀತಿ ಆಕ್ರೋಶ ಉತ್ಸಾಹನೇ ಇಲ್ಲ. ರಾಜ್ಯದಲ್ಲಿ ನಡೀತಾ ಇರುವಂತಹ 2 ಉಪಚುನಾವಣೆಗಳಲ್ಲಿ ಗೆಲ್ಲಲೇಬೇಕು ಅಂತ ಹಠ ತೊಟ್ಟಿರುವಂತಹ ಬಿವೈ ವಿಜೇಂದ್ರ ಅವರು ಇಂದು ದಾವಣಗೆರೆಯಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಹಿಂದುಳಿದ ವರ್ಗಗಳ ನಡೆ ಬಿಜೆಪಿ ಕಡೆ ಅಂತ ಬೃಹತ್ ಪಾದಯಾತ್ರೆಯನ್ನು ಸಹ ನಡೆಸಿದ್ರು. ಸರ್, ಈಗ ಯಡಿಯೂರಪ್ಪನವರು ಒಂದು ಮಾತು ಹೇಳಿದ್ರು, ಕಾರಣಾಂತರಗಳಿಂದ ದೂರವಾದಂತ ಹಿಂದುಳಿದವರು ದಲಿತರನ್ನ ಮತ್ತೆ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಂತ. ಅದೇ ರೀತಿ ನಿನ್ನೆ ಹಿಂದುಳಿದ ವರ್ಗಗಳ ನಡೆ ಬಿಜೆಪಿ ಕಡೆ ಅಂತ ಒಂದು ಪಾದಯಾತ್ರೆಗೆ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಸರ್? ನಿನ್ನೆ ನಮ್ಮ ರೋಡ್ ಶೋ ತಾವು ನೋಡಿದಿರಿ. ಹಿಂದುಳಿದ ಸಮುದಾಯಗಳ ನಡೆ ಬಿಜೆಪಿಯ ಕಡೆ. ನಾನಂತೂ ಉಪಚುನಾವಣೆಯಲ್ಲಿ ಈ ರೀತಿ ಉತ್ಸಾಹ ಮತದಾರಲ್ಲ ನೋಡಿರಲಿಲ್ಲ. ವಿಶೇಷವಾಗಿ ಹಿಂದೂ ಸಮುದಾಯಗಳು, ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ನಾವು ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿರುವಂಥ ಸಂದರ್ಭದಲ್ಲಿ ಎಲ್ಲ ಹಿಂದೂ ಸಮುದಾಯಗಳು ಇವತ್ತು ಒಗ್ಗಟ್ಟಾಗಿದ್ದಾರೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರು ಕೂಡ ಇವತ್ತು ಕಾಂಗ್ರೆಸ್ ಅನ್ನ ಧಿಕ್ಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸುವಂತ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸರ್, ಈಗ ಎಲ್ಲೋ 2 ಕ್ಷೇತ್ರಗಳಲ್ಲಿ ಎಲ್ಲಾ ಸಚಿವರು ಪ್ರತಿಯೊಂದು ವಾರ್ಡ್ಗಳಲ್ಲೂ ಸಹ ಕೂತಿದ್ದಾರೆ ಮತ್ತು ಸರ್ಕಾರಿ ಆಡಳಿತ ಯಂತ್ರದ ವ್ಯವಸ್ಥೆ ದುರ್ಬಳಕೆ ಆಗ್ತದೆ ಅಂತ ಬಾಗಲಕೋಟೆಯಲ್ಲಿ ಆರೋಪ ಕೇಳಿದೆ. ಅಷ್ಟೇ ಅಲ್ಲ ರೀ, ಬಾಗಲಕೋಟೆನಲ್ಲಿ ಗುಂಡಾಗರ್ದಿಗೆ ಇಳಿದಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು. ನಿನ್ನೆ ರಾತ್ರೋರಾತ್ರಿ ಸೋಲಿನ ಹತಾಶೆಯಿಂದ, ಸೋಲಿನ ಭೀತಿಯಿಂದ ಬಾಗಲಕೋಟೆನಲ್ಲಿ ಸ್ಟೂಡೆಂಟ್ಸ್ ತಂಗಿರ್ತಕ್ಕಂಥ ಹಾಸ್ಟೆಲ್ಗಳಿಗೆ ನುಗ್ಗಿ ಅಲ್ಲಿ ಬೆದರಿಕೆ ಆಗ್ತಕ್ಕಂಥ ಕುತಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷ ಹತಾಶರಾಗಿದ್ದಾರೆ. ಕಾರ್ಯಕರ್ತರೆಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಹತಾಶರಾಗಿದ್ದಾಗ ಇನ್ನು ಕಾರ್ಯಕರ್ತರು ಹತಾಶರಾಗ್ತಕ್ಕಂಥದ್ದೇನು ವಿಶೇಷತೆ ಅಲ್ಲ. ಸಮುದಾಯವಾರು ಎಲ್ಲ ಮುಖಂಡರ ಜೊತೆ ಸಭೆಯನ್ನು ನಡೆಸಿದಿರಿ. ವೀರಶೈವ ಲಿಂಗಾಯತ ಸಮುದಾಯವನ್ನ ಒಂದೇ ಅಂತ ಪ್ರತಿಪಾದಿಸಿದವರು ಶಾಮನೂರು ಅಂತೇಳಿ ಈಶ್ವರ್ ಖಂಡ್ರೆ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರಿ? ನಾನು ತಮ್ಮ ಮುಖೇನ ಗೌರವಾನ್ವಿತ ಈಶ್ವರ್ ಖಂಡ್ರೆ ಅವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಯಾರು ಕೈ ಹಾಕಿದ್ದು? ಇದೆ ಕಾಂಗ್ರೆಸ್ ಪಕ್ಷ ತಾನೆ. ತಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ರಾಜ್ಯದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚಿದವರು ಯಾರು? ಕಾಂಗ್ರೆಸ್ನವರಲ್ವಾ? ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಬಳ್ಳಾರಿ ಉಪಚುನಾವಣೆ ಸಂದರ್ಭದಲ್ಲಿ ಹೌದು, ನಾವು ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿದ್ವಿ, ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಒಡೆಯಕ್ಕೆ ಹೋದ್ವಿ ಅಂತ ಒಪ್ಕೊಂಡಿರಲ್ವ ಡಿ.ಕೆ. ಶಿವಕುಮಾರ್? ಇವತ್ತು ವೀರಶೈವ ಲಿಂಗಾಯತರ ಬಗ್ಗೆ ಮಾತನಾಡ್ತಕ್ಕಂಥ ಏನು ನೈತಿಕತೆ ಕಾಂಗ್ರೆಸ್ ಪಕ್ಷಕ್ಕಿದೆ? ಅಷ್ಟೇ ಅಲ್ಲ, ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳು ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಇವತ್ತು ಮೂಲೆಗುಂಪು ಮಾಡಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರು ಕೂಡ ಅದು ಅರ್ಥ ಆಗಿದೆ. ಅಲ್ಲ ಅಂದ್ರೆ ಬಿಜೆಪಿ ಜಾತಿ ಪಕ್ಷ, ನಮ್ದು ಜಾತ್ಯತೀತ ಪಕ್ಷ ಅಂತ ಹೇಳ್ತಾರೆ. ಅಹಿಂದ ಎಂದೂ ನಮ್ ಬಿಟ್ಟು ಹೋಗಲ್ಲ ಅಂತ ಈ ದುರಹಂಕಾರ ಇದೆಯಲ್ಲ, ಇದೇ ಕಾಂಗ್ರೆಸ್ ಪಕ್ಷನ ಹಾಳ್ಗೆಡುತ್ತಾ ಇರುವಂತದ್ದು. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅನ್ನ ಧಿಕ್ಕರಿಸಲೇಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದು ಯಾವ ಪ್ರಮಾಣದಲ್ಲಿ ಆಗ್ತದೆ ಎಲ್ಲವೂ ಕೂಡ ಕಾಲ ಉತ್ತರ ಕೊಡ್ತದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲರೂ ಕೂಡ, ಅಲ್ಲಿ ಇನ್ಕ್ಲೂಡಿಂಗ್ ಅಲ್ಪಸಂಖ್ಯಾತರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸ್ತಾ ಇದ್ದಾರೆ. ಇಷ್ಟು ಬಿವೈ ವಿಜೇಂದ್ರ ಅವರು ಹೇಳುವಂತ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್
न्यूज नेटवर्क प्रस्तुति।